ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ವಿಲೇಜ್ ಸ್ಟೈಲಲ್ಲಿ ಅಮ್ಮ ಹೇಳಿಕೊಟ್ಟಂತಹ ವಿಧಾನದಲ್ಲಿ ಚಕೋತ ಸೊಪ್ಪಿನ ಸಾರು ಅಥವಾ ಮಸ್ಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಒಂದು ಸಲ ಮಾಡಿ ಮಸ್ಸೊಪ್ಪನ್ನು ಖಂಡಿತ ಬಿಸಿ ಬಿಸಿಯಾದ ಮುದ್ದೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ನೀವು ಮಾಡ್ಕೊಂಡು ತಿಂತೀರಾ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಚಕೋತ ಸೊಪ್ಪಿನ ಮಸ್ಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಪಾತ್ರೆಗೆ 1 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಐ ಫ್ಲೇಮ್ನಲ್ಲಿ. ಅಷ್ಟರಲ್ಲಿ ಇವಾಗ ನಾನಿಲ್ಲಿ ಆಲ್ರೆಡಿ ಒಂದು 250 ಗ್ರಾಮ್ ಆಗುವಷ್ಟು ಹಸಿ ಅಲಸಂದೆ ಕಾಳು ಹಾಕ್ಕೊತಾ ಇದ್ದೀನಿ. ಸೊ ನನ್ನ ಹತ್ರ ಹಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ರುಚಿ. ಇನ್ ಕೇಸ್ ನಿಮ್ಮ ಹತ್ರ ಈ ಸೀಸನಲ್ಲಿ ಹಸಿ ಅಲಸಂದೆ ಸಿಕ್ಕಿಲ್ಲ ಅಂತಂದವರು ತೊಗರಿಬೇಳೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಕಡಲೆಬೇಳೆನೂ ಸಹ ಹಾಕ್ಕೋಬೋದು. ಈಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆಯೇ 1 ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಹ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ಅಲಸಂದೆ ಅನ್ನೋದು ಈ ರೀತಿ ಒಂದು 70% ಆಗುವಷ್ಟು ಬೆಂದೋಗಬೇಕು. ಸೊ ಈಗ ಈ ರೀತಿ ಅಲಸಂದೆ ಬೆಂದಾದ ನಂತರ 1 ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಆಲ್ರೆಡಿ ನಾನಿಲ್ಲಿ ಸೊಪ್ಪನ್ನು ಸಹ ಈ ರೀತಿ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಟ್ ಆಗುವಷ್ಟು ಚಕೋತ ಸೊಪ್ಪು ತಗೊಂಡಿದ್ದೀನಿ. ನೀಟಾಗಿ 1-2 ರಿಂದ 3 ಸಲ ವಾಶ್ ಮಾಡಿಕೊಂಡು ಆಲ್ರೆಡಿ ನಾವಿಲ್ಲಿ ಅಲಸಂದೆ ಕಾಳನ್ನು ಸಹ ಬೇಯಿಸ್ಕೊಂಡಿದ್ದೀರಲ್ವ, ಸೊ ಇದರಲ್ಲಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಐ ಫ್ಲೇಮ್ನಲ್ಲಿ ಈ ರೀತಿ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ನೀರು ಕುದೀತಾ ಇರುವಂತಹ ಟೈಮಲ್ಲಿ ಸೊಪ್ಪನ್ನು ಮಾತ್ರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಆದ ನಂತರ ಸೊಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬೆರಳಲ್ಲಿ ಸ್ಮ್ಯಾಶ್ ಮಾಡಿದಾಗ ಸಾಫ್ಟ್ ಆಗಬೇಕು. ಈಗ ಸೊಪ್ಪು ಕರೆಕ್ಟಾಗಿ ಬೆಂದೋಗಿದೆ. ಇನ್ ಕೇಸ್ ಬೆಂದಿಲ್ಲ ಅಂತಂದರೆ ಮತ್ತೊಂದು 2 ನಿಮಿಷ ಬೇಯಿಸ್ಕೋಬೋದು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಬೌಲಲ್ಲಿಗೆ ನಾವು ಸೊಪ್ಪು ಬೇಯೋದಕ್ಕೆ ನೀರು ಹಾಕಿದ್ದೀರಲ್ವ, ಆ ನೀರನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡಬೇಕು. ಜೊತೆಗೆ ನಾವಿಲ್ಲಿ ಅಲಸಂದೆ ಕಾಳನ್ನು ಸಹ ಹಾಕ್ಕೊಂಡಿದ್ದೀರಲ್ವ ಸೊಪ್ಪು ಜೊತೆಯಲ್ಲಿ, ಅದರಲ್ಲಿ ನಾನು ತಗೊಂಡಿರ್ತಕ್ಕಂಥ ಅಲಸಂದೆ ಕಾಳನ್ನು ನೋಡ್ತಿರ್ಬೋದು. ಇವಾಗ ಒಂದು 1/4 ಭಾಗದಷ್ಟು ಅಲಸಂದೆ ಕಾಳನ್ನು ತೆಗೆದಾಕೊಂಡ್ಬಿಟ್ಟಿದ್ದೀನಿ. ಎಲ್ಲನೂ ಸಹ ಸೊಪ್ಪು ಜೊತೆಯಲ್ಲಿ ಹಾಕಿ ರುಬ್ಕೊತಾ ಇಲ್ಲ. ಒಂದು 1/4 ಭಾಗ ಅಲಸಂದೆ ಕಾಳನ್ನು ತೆಗೆದುಬಿಟ್ಟಿದ್ದೀನಿ. ಈಗ ಉಳಿದಿರ್ತಕ್ಕಂಥ ಅಲ್ಲಲ್ಲಿ ಒಂದು ಅಲಸಂದೆ ಕಾಳು ಸೊಪ್ಪನ್ನು ಈ ರೀತಿ ಸೊಪ್ಪು ರುಬ್ಬೋದಕ್ಕೆ ಬರುತ್ತಲ್ವ, ಅದರಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಸಾಫ್ಟ್ ಆಗೋವರೆಗೂ ರುಬ್ಕೊಂಡಿದ್ದಾದ ನಂತರ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಅಲಸಂದೆ ಕಾಳು ಸೊಪ್ಪು ಬೇಯಿಸೋದಕ್ಕೆ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಆ ನೀರನ್ನು ಪೂರ್ತಿಯಾಗಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಪ್ಯಾನಲ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನ ಬೇಳೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಲೈಟ್ ಗೋಲ್ಡನ್ ಕಲರ್ ಬರಬೇಕು. ಕಡಲೆಬೇಳೆ ಸಾಕು. ಈ ರೀತಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದ್ದಾದ ನಂತರ ಒಂದು 4 ರಿಂದ 5 ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಒಣಮೆಣಸಿನ್ಕಾಯಿ, ಕರಿಬೇವನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಗೋಲ್ಡನ್ ಕಲರ್ ಬಂದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ಆಲ್ರೆಡಿ ನಾವಿಲ್ಲಿ ಸೊಪ್ಪು ಸಾರು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಇದರಲ್ಲಿಗೆ ಹಾಕಿ ಒಂದ್ಸಲ ಎಲ್ಲ ನೀಟಾಗಿ ಈ ಒಗ್ಗರಣೆನ ಸೊಪ್ಪು ಸಾರು ಜೊತೆಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಚಕೋತ ಸೊಪ್ಪಿನ ಸಾರು ಅನ್ನೋದು ರೆಡಿಯಾಗಿ ಹೋಗುತ್ತೆ. ಬಿಸಿ ಬಿಸಿಯಾದಂತಹ ಮುದ್ದೆ ರೈಸ್ಗೆ ಈ ಚಕೋತ ಸೊಪ್ಪಿನ ಸಾರು ಅಥವಾ ಮಸ್ಸೊಪ್ಪು ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೀತಿ ಒಂದ್ಸಲ ಮಾಡಿ ನೋಡಿ. ಮಾಡಿದಾದ ನಂತರ ನೀವೇ ನನಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ತೀರ ತುಂಬಾ ರುಚಿಯಾಗಿ ಬಂದಿತ್ತು ಅಂತಂದ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಸಹ ಟ್ರೈ ಮಾಡಿದಾದ ನಂತರ ಯಾವ ರೀತಿ ಇತ್ತು ಅನ್ನೋದನ್ನು ಮರೀದೆ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೆಗಾಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.